ಈಗ ರೈಸ್ ಬಾಲ್ ಮಾಡಲಿಕ್ಕೆ ಅಂದರೆ ಪುಂಡಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಿನ್ನೆ ರಾತ್ರಿಯೇ ನಾನು ನೆನೆಸಿಟ್ಟಿದ್ದೆ. 2 ಪಾವು ಅಕ್ಕಿ, ಅಂದರೆ ನಾವು 1.5 ಪಾವು ಕಟ್ಸಾಂಬಾರ್ ಅಕ್ಕಿ ಅಂದರೆ ಬಿಳಿ ಕುಚ್ಚಲಕ್ಕಿ ನೆನೆಸಿಟ್ಟಿದ್ದೆ. ಮತ್ತು ಅರ್ಧ ಪಾವು ಬಿಳಿ ದೋಸೆ ಅಕ್ಕಿ ನೆನೆಸಿಟ್ಟಿದ್ದೆ. ಒಟ್ಟಿಗೆ 2 ಪಾವು ಹಾಕಿದ್ದೇನೆ. 1 ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇಷ್ಟು ಪುಂಡಿ ಮಾಡಲಿಕ್ಕೆ ಬೇಕಾಗುವ ಸಾಮಾನುಗಳು. ಅಕ್ಕಿ ಈಗ ನಾವು ಗ್ರೈಂಡ್ ಮಾಡಲಿಕ್ಕೆ ಅಕ್ಕಿ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ತುಂಬ ನೈಸ್ ಮಾಡಲಿಕ್ಕಿಲ್ಲ, ನಿಮ್ಮ ಇಡ್ಲಿ ರವೆ ಥರ ಗ್ರೈಂಡ್ ಮಾಡಿ ತರಬೇಕು. ಈಗ ತರ್ತೇನೆ. ತಂದಿದ್ದೇನೆ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಬೇಕು. ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಬೇಕಾದರೆ ನಿಮಗೆ 2 ಕಾಯಿ ಮೆಣಸು ಸಹ ಹಾಕ್ಬೋದು. ನಾನು ಹಾಕ್ತಾ ಇಲ್ಲ. ಈಗ ಸಾಸಿವೆ ಕರಿಬೇವು ಚಟಚಟ ಅಂದ ತಕ್ಷಣ, ನಮ್ಮ ಒಗ್ಗರಣೆ ಚಟಚಟ ಅಂದ ತಕ್ಷಣ ನಾವು ಗ್ರೈಂಡ್ ಮಾಡಿದ ಅಕ್ಕಿ ರವೆ ಹಾಕ್ತಾ ಇದ್ದೇವೆ. ಅಕ್ಕಿ ಮತ್ತು ತೆಂಗಿನಕಾಯಿ ಮಿಶ್ರಣ. ಹಾಕಿ ನಾವು ಉಂಡೆ ಕಟ್ಟುವ ಹದಕ್ಕೆ ರೆಡಿ ಮಾಡಬೇಕು. ನಾವು ನೋಡಿ ಫ್ರೆಂಡ್ಸ್, ಕೈ ಆಡಿಸ್ತಾ ಪುಂಡಿ ಕಟ್ಟುವ ಹದಕ್ಕೆ ಬಂದಿದೆ. ಇದನ್ನು ಪುಂಡಿ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಒಂದು 20 ನಿಮಿಷ ಬೇಯಿಸೋದು ಅಷ್ಟೇ. ಅಲ್ವೇ ಪುಂಡಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಈ ರೀತಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 20 ನಿಮಿಷ ಬೇಯಿಸೋದು ಅಷ್ಟೇ. ಇಡ್ಲಿ ನೀವು ಗೊತ್ತಾಯ್ತು. ಮತ್ತು ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಕಾಫಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿದೆ.